ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಮಹಾಗ್ರಹಗಳ ಚಲನೆ ನಮ್ಮ ಜೀವನದ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಮತ್ತು ಅದ್ಭುತವಾದ ಗ್ರಹಗಳ ಬದಲಾವಣೆ ಈ ಜೂನ್ ತಿಂಗಳಿನಲ್ಲಿ ಸಂಭವಿಸುತ್ತಿದೆ. ಹೌದು, ಗ್ರಹಗಳ ರಾಜನಾದ ಸೂರ್ಯದೇವ ಮತ್ತು ಸುಖ ಸಂಪತ್ತಿನ ಅಧಿಪತಿಯಾದ ಶುಕ್ರದೇವ ಇಬ್ಬರು ಒಂದೇ ದಿನ ಅಂದರೆ 2026 ಜೂನ್ 22ರಂದು ತಮ್ಮ ನಕ್ಷತ್ರವನ್ನು ಬದಲಾಯಿಸಲಿದ್ದಾರೆ. ಒಂದೇ ದಿನದಲ್ಲಿ ನಡೆಯುವ ಈ ದ್ವಿಗ್ರಹಗಳ ನಕ್ಷತ್ರ ಬದಲಾವಣೆಯು ಇಡೀ ರಾಶಿಚಕ್ರದ ಮೇಲೆ ಪ್ರಭಾವ ಬೀರಲಿದ್ದರೂ 3 ರಾಶಿಯವರ ಪಾಲಿಗೆ ಇದು ಸಾಕ್ಷಾತ್ ಕುಬೇರನ ಕೃಪೆಯಂತೆ ಕೆಲಸ ಮಾಡಲಿದೆ. ಇಂದಿನಿಂದ ಅವರ ಕಷ್ಟಗಳೆಲ್ಲ ಕರಗಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆ 3 ರಾಶಿಗಳು ಯಾವುವು? ನಿಮ್ಮ ರಾಶಿಯು ಅದರಲ್ಲಿ ಇದೆಯೇ? ಈ ಬದಲಾವಣೆಯಿಂದ ನಿಮ್ಮ ಜೀವನ ಶೈಲಿ, ಶಿಕ್ಷಣ, ವಿದೇಶಿ ಪ್ರಯಾಣದ ಯೋಗ ಹೇಗೆ ಬದಲಾಗಲಿದೆ ಎಂದು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಮೊದಲು ನಾವು ಈ ನಕ್ಷತ್ರ ಬದಲಾವಣೆಯ ಹಿಂದಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮ, ತಂದೆ, ಕೀರ್ತಿ, ಸರ್ಕಾರಿ ಉದ್ಯೋಗ ಮತ್ತು ಸಾಹಸದ ಪ್ರತಿನಿಧಿ ಎನ್ನಲಾಗುತ್ತದೆ. ಅದೇ ರೀತಿ ಶುಕ್ರ ಗ್ರಹವನ್ನು ಧನ, ಧಾನ್ಯ, ವೈಭವ, ಐಶ್ವರ್ಯ, ಪ್ರೇಮ ಮತ್ತು ಆಕರ್ಷಣೆಯ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಈ ಜೂನ್ 22ರಂದು ಒಂದು ವಿಶೇಷ ಯೋಗ ಸೃಷ್ಟಿಯಾಗುತ್ತಿದೆ. ಸೂರ್ಯ ಸಂಚಾರ. ಸೂರ್ಯದೇವನು ಈ ದಿನ ಆರ್ದ್ರಾ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ. ಆರ್ದ್ರಾ ನಕ್ಷತ್ರದ ಅಧಿಪತಿ ನೆರಳು ಗ್ರಹವಾದ ರಾಹು. ರಾಹು ಎಂದರೆ ತಂತ್ರಜ್ಞಾನ, ಹಠಾತ್ ಲಾಭ ಮತ್ತು ಬುದ್ಧಿವಂತಿಕೆ. ಶುಕ್ರನ ಸಂಚಾರ. ಮತ್ತೊಂದೆಡೆ ಶುಕ್ರ ಗ್ರಹವು ಆಶ್ಲೇಷ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಗ್ರಹಗಳ ರಾಜಕುಮಾರನಾದ ಬುಧದೇವ. ಬುಧ ಎಂದರೆ ವ್ಯಾಪಾರ, ಮಾತುಗಾರಿಕೆ ಮತ್ತು ಬುದ್ಧಿಶಕ್ತಿ. ರಾಹುವಿನ ನಕ್ಷತ್ರದಲ್ಲಿ ಸೂರ್ಯ ಮತ್ತು ಬುಧನ ನಕ್ಷತ್ರದಲ್ಲಿ ಶುಕ್ರ. ಈ ಇಬ್ಬರ ನಕ್ಷತ್ರ ಬದಲಾವಣೆಯು 3 ರಾಶಿಯವರ ಜೀವನದಲ್ಲಿ ಮಹಾ ಬದಲಾವಣೆಯನ್ನು ತರಲಿದೆ. ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೇ ರಾಶಿ ತುಲಾರಾಶಿ. ನಮ್ಮ ಪಟ್ಟಿಯಲ್ಲಿರುವ ಮೊದಲನೇ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿಯೇ ಶುಕ್ರನಾಗಿರುವುದರಿಂದ ಈ ನಕ್ಷತ್ರ ಪರಿವರ್ತನೆ ನಿಮಗೆ ಅತ್ಯಂತ ರಾಜಯೋಗದ ಫಲಗಳನ್ನು ನೀಡಲಿದೆ. ಜೀವನ ಶೈಲಿ ಮತ್ತು ವ್ಯಕ್ತಿತ್ವ. ಈ ಅವಧಿಯಲ್ಲಿ ನಿಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ಐಷಾರಾಮಿಯಾಗಿ ಬದಲಾಗಲಿದೆ. ಸೂರ್ಯ ಮತ್ತು ಶುಕ್ರನ ಕೃಪೆಯಿಂದ ನಿಮ್ಮಲ್ಲಿ ಸಾಹಸ ಮನೋಭಾವ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಬರಲಿದೆ. ನಿಮ್ಮ ಆಪ್ತರು ಮತ್ತು ಕುಟುಂಬದವರು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲುತ್ತಾರೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಸೂರ್ಯನ ಧೈರ್ಯ ಮತ್ತು ರಾಹುವಿನ ಕುಶಾಗ್ರ ಬುದ್ಧಿ ಸಿಗುವುದರಿಂದ ಯಶಸ್ಸು ಖಂಡಿತ. ಉದಾಹರಣೆಗೆ, ನೀವು ಬ್ಯಾಂಕಿಂಗ್, ಅಡ್ಮಿನಿಸ್ಟ್ರೇಷನ್ ಅಥವಾ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿದ್ದರೆ ನಿಮ್ಮ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಅಂಕಗಳನ್ನು ಗಳಿಸುತ್ತೀರಿ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವಿದೆ. ನೀವು ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿದೆ.
ಉದಾಹರಣೆಗೆ, ನೀವು ಬಟ್ಟೆ ವ್ಯಾಪಾರ, ರಿಯಲ್ ಎಸ್ಟೇಟ್ ಅಥವಾ ಒಡವೆ ವ್ಯಾಪಾರದಲ್ಲಿದ್ದರೆ ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗಲಿದೆ. ಗಮನಿಸಿ, ಆದಾಗ್ಯೂ ಯಾವುದೇ ದೊಡ್ಡ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ. ಆತುರ ನಷ್ಟಕ್ಕೆ ಕಾರಣವಾಗಬಹುದು. ವಿದೇಶಿ ಪ್ರಯಾಣದ ಯೋಗ. ವಿದೇಶದಲ್ಲಿ ಓದಬೇಕು ಅಥವಾ ಉದ್ಯೋಗ ಮಾಡಬೇಕು ಅಂದುಕೊಂಡಿರುವ ತುಲಾ ರಾಶಿಯವರ ಕನಸು ಈ ಅವಧಿಯಲ್ಲಿ ನನಸಾಗಲಿದೆ. ವೀಸಾ ಸಮಸ್ಯೆಗಳಿದ್ದರೆ ಅವು ಬಗೆಹರಿಯಲಿವೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶ ಪ್ರವಾಸದ ಆಫರ್ ಸಿಗಬಹುದು. ತುಲಾ ರಾಶಿಯವರಿಗೆ ಪರಿಹಾರ. ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ತಾಮ್ರದ ಬಿಂದಿಗೆಯಿಂದ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಿ ಮತ್ತು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಿ. ಎರಡನೇ ರಾಶಿ ಮಕರ ರಾಶಿ. ಈ ಮಹಾ ನಕ್ಷತ್ರ ಪರಿವರ್ತನೆಯಿಂದ ಅದೃಷ್ಟ ಪಡೆಯಲಿರುವ ಎರಡನೇ ರಾಶಿ ಮಕರ ರಾಶಿ. ಶನಿದೇವನ ಅಧಿಪತ್ಯದ ಮಕರ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರನ ಕೃಪೆ ಹಾಲಿಗೆ ಜೇನುತುಪ್ಪ ಸೇರಿದಂತೆ ಇರಲಿದೆ. ಜೀವನ ಶೈಲಿ ಮತ್ತು ಪ್ರೇಮ ಜೀವನ. ಮಕರ ರಾಶಿಯವರ ಜೀವನ ಶೈಲಿಯಲ್ಲಿ ನೆಮ್ಮದಿ ಕಾಣಿಸಲಿದೆ. ವಿಶೇಷವಾಗಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅಪಾರ ಸುಧಾರಣೆ ಕಂಡುಬರಲಿದೆ. ಇಲ್ಲಿಯವರೆಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಅವಿವಾಹಿತರ ಜೀವನದಲ್ಲಿ ಕ್ಯೂಪಿಡ್ ಬಾಣ ನಾಟಲಿದೆ. ಹೌದು, ನಿಮ್ಮ ಜೀವನಕ್ಕೆ ಒಪ್ಪುವಂತಹ ವಿಶೇಷ ವ್ಯಕ್ತಿಯ ಆಗಮನವಾಗಲಿದೆ. ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸಿಗುವುದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಶಿಕ್ಷಣ ಮತ್ತು ಉದ್ಯೋಗ ತರಬೇತಿ. ಕಲೆ, ಸಾಹಿತ್ಯ, ಸಿನಿಮಾ ಅಥವಾ ಕಮ್ಯುನಿಕೇಷನ್ ರಂಗದಲ್ಲಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಬುಧನ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದ ಅದ್ಭುತ ಆಲೋಚನೆಗಳು ಬರಲಿವೆ. ಪರೀಕ್ಷೆಗಳಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡೆಯಲಿದ್ದೀರಿ. ರಿಸರ್ಚ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ವ್ಯಾಪಾರ. ಧನ ಮತ್ತು ಸಂಪತ್ತಿನ ಸ್ಥಿತಿ ಮೊದಲಿಗಿಂತ ತುಂಬ ಬಲಗೊಳ್ಳಲಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಉದಾಹರಣೆಗೆ, ನೀವು ಆನ್ಲೈನ್ ಬಿಸಿನೆಸ್ ಅಥವಾ ಕನ್ಸಲ್ಟೆನ್ಸಿ ನಡೆಸುತ್ತಿದ್ದರೆ ದೊಡ್ಡ ಒಪ್ಪಂದಗಳು ಕೈಸೇರಲಿವೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಎಚ್ಚರಿಕೆ: ಈ ಅವಧಿಯಲ್ಲಿ ನಿಮ್ಮ ಮಾತು ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ. ಇಲ್ಲದಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ವಿದೇಶಿ ಪ್ರಯಾಣದ ಯೋಗ. ಮಕರ ರಾಶಿಯವರಿಗೆ ವ್ಯಾಪಾರದ ನಿಮಿತ್ತ ವಿದೇಶ ಪ್ರವಾಸ ಮಾಡುವ ಯೋಗ ದಟ್ಟವಾಗಿದೆ. ರಫ್ತು ಮತ್ತು ಆಮದು ಬಿಸಿನೆಸ್ನಲ್ಲಿ ಇರುವವರಿಗೆ ವಿದೇಶಿ ಮೂಲಗಳಿಂದ ದೊಡ್ಡ ಮಟ್ಟದ ಲಾಭ ಹರಿದು ಬರಲಿದೆ. ಮಕರ ರಾಶಿಯವರಿಗೆ ಪರಿಹಾರ. ಶನಿವಾರದ ದಿನದಂದು ಶಿವನಿಗೆ ಜಲಾಭಿಷೇಕ ಮಾಡಿ ಹಾಗೂ ಹಸಿದವರಿಗೆ ಅನ್ನದಾನ ಮಾಡಿ. ಮೂರನೇ ರಾಶಿ ಕುಂಭರಾಶಿ. ಸೂರ್ಯ ಮತ್ತು ಶುಕ್ರನ ಈ ಅದ್ಭುತ ನಕ್ಷತ್ರ ಬದಲಾವಣೆಯಿಂದ ಭಾಗ್ಯೋದಯವಾಗಲಿರುವ ಮೂರನೇ ರಾಶಿ ಕುಂಭರಾಶಿ. ಜೀವನ ಶೈಲಿ ಮತ್ತು ವ್ಯಕ್ತಿತ್ವ. ಕುಂಭರಾಶಿಯವರ ವ್ಯಕ್ತಿತ್ವದಲ್ಲಿ ಈ ಅವಧಿಯಲ್ಲಿ ಒಂದು ದಿವ್ಯ ತೇಜಸ್ಸು ಬರಲಿದೆ. ನೀವು ಸಾರ್ವಜನಿಕವಾಗಿ ಹೋದಾಗ ಇತರರನ್ನು ಸುಲಭವಾಗಿ ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ಬೆಲೆ ಸಿಗಲಿದೆ. ಮಾನಸಿಕ ಒತ್ತಡಗಳು ದೂರವಾಗಿ ಉತ್ಸಾಹ ಮನೆ ಮಾಡಲಿದೆ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿದೆ.
ಶಿಕ್ಷಣ ಮತ್ತು ವೃತ್ತಿ ಬದುಕು. ಉದ್ಯೋಗದ ಹುಡುಕಾಟದಲ್ಲಿರುವ ಕುಂಭರಾಶಿಯ ನಿರುದ್ಯೋಗಿಗಳಿಗೆ ಈ ಅವಧಿಯಲ್ಲಿ ತಮಗೆ ಇಷ್ಟವಾದ ತಮ್ಮ ಅರ್ಹತೆಗೆ ತಕ್ಕ ಉದ್ಯೋಗ ಸಿಗುವ ಸಾಧ್ಯತೆ 90%ರಷ್ಟಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಮತ್ತು ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಪರೀಕ್ಷೆಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ಲಭಿಸಲಿದೆ. ಧನಲಾಭ ಮತ್ತು ವ್ಯಾಪಾರ. ಕುಂಭರಾಶಿಯವರ ಆರ್ಥಿಕ ಸ್ಥಿತಿ ತುಂಬ ಬಲಗೊಳ್ಳಲಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳು ನಿಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳಲಿವೆ. ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ಕಳೆದು ಹೋಗಿದ್ದ ಹಣ ಹಠಾತ್ ಆಗಿ ನಿಮ್ಮ ಕೈ ಸೇರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದೆ. ಎಚ್ಚರಿಕೆ: ಆದಾಯ ಹೆಚ್ಚಿದಷ್ಟು ಅನಗತ್ಯ ಖರ್ಚುಗಳು ಕೂಡ ಹೆಚ್ಚಾಗುವ ಸಂಭವವಿದೆ. ದುಂದುವೆಚ್ಚಕ್ಕೆ ಬ್ರೇಕ್ ಹಾಕದಿದ್ದರೆ ಮಾನಸಿಕ ಒತ್ತಡ ಎದುರಾಗಬಹುದು. ಎಚ್ಚರ: ವಿದೇಶಿ ಪ್ರಯಾಣದ ಯೋಗ. ಕುಂಭರಾಶಿಯವರಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗುವ ಯೋಗ ತುಂಬ ಚೆನ್ನಾಗಿದೆ. ಗ್ರೀನ್ ಕಾರ್ಡ್ ಅಥವಾ ವಿದೇಶಿ ಪೌರತ್ವಕ್ಕಾಗಿ ಕಾಯುತ್ತಿರುವವರಿಗೆ ಶುಭವಾರ್ತೆ ಸಿಗಲಿದೆ. ಕುಂಭರಾಶಿಯವರಿಗೆ ಪರಿಹಾರ: ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ ಮತ್ತು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳು. ಸಿಂಪಲ್ ರೆಮಿಡೀಸ್ ಫಾರ್ ಎವ್ರಿವನ್. ಸ್ನೇಹಿತರೆ, ಜೂನ್ 22ರ ಈ ಸೂರ್ಯ ಮತ್ತು ಶುಕ್ರನ ನಕ್ಷತ್ರ ಬದಲಾವಣೆಯ ಶುಭ ಫಲಗಳು ನಿಮಗೆ 100ಕ್ಕೆ 100ರಷ್ಟು ಸಿಗಬೇಕು ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳನ್ನು ಹೇಳಲಾಗಿದೆ. ಇವುಗಳನ್ನು ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡಬಹುದು. ಮೊದಲನೆಯದಾಗಿ, ಸೂರ್ಯದೇವನ ಅನುಗ್ರಹಕ್ಕಾಗಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಒಂದು ತಾಮ್ರದ ಬಿಂದಿಗೆ ಅಥವಾ ಲೋಟದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂವನ್ನು ಹಾಕಿ ಸೂರ್ಯದೇವನಿಗೆ ಅರ್ಪಿಸಿ, ಅಂದರೆ ಅರ್ಘ್ಯ ನೀಡಿ. ನೀರನ್ನು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಅಥವಾ ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಇದರಿಂದ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ಎರಡನೆಯದಾಗಿ, ಶುಕ್ರದೇವ ಹಾಗೂ ಲಕ್ಷ್ಮೀದೇವಿಯ ಕೃಪೆಗಾಗಿ. ಶುಕ್ರ ಗ್ರಹವು ಸ್ವಚ್ಛತೆ ಮತ್ತು ಸುಗಂಧವನ್ನು ಇಷ್ಟಪಡುತ್ತದೆ. ಆದ್ದರಿಂದ ನಿಮ್ಮ ಮನೆ ಮತ್ತು ಕೆಲಸದ ಜಾಗವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಪ್ರತಿದಿನ ಸುಗಂಧಭರಿತ ಉದ್ಬತ್ತಿ ಅಥವಾ ಕರ್ಪೂರವನ್ನು ಹಚ್ಚಿ. ಮುಖ್ಯವಾಗಿ ಶುಕ್ರವಾರದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು, ಅಂದರೆ ಹಾಲು, ಮೊಸರು, ಅಕ್ಕಿ ಅಥವಾ ಬಿಳಿ ಸಿಹಿಯನ್ನು ಯಾರಿಗಾದರೂ ದಾನ ಮಾಡಿ. ಪ್ರತಿ ಶುಕ್ರವಾರ ಸಂಜೆ ಮಹಾಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸುವುದರಿಂದ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಮೂರನೆಯದಾಗಿ, ನಕ್ಷತ್ರ ಅಧಿದೇವತೆಗಳಾದ ರಾಹು ಮತ್ತು ಬುಧನ ಶಾಂತಿಗಾಗಿ. ಸೂರ್ಯನು ಪ್ರವೇಶಿಸುತ್ತಿರುವ ಆರ್ದ್ರಾ ನಕ್ಷತ್ರದ ಅಧಿಪತಿ ರಾಹು ಆಗಿರುವುದರಿಂದ ಹಕ್ಕಿಗಳಿಗೆ ಧಾನ್ಯವನ್ನು, ಅಂದರೆ ಅಕ್ಕಿ ಅಥವಾ ನವಣೆ ಹಾಕಿ. ಶುಕ್ರನು ಪ್ರವೇಶಿಸುತ್ತಿರುವ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಆಗಿರುವುದರಿಂದ ಹಸಿರು ತರಕಾರಿ ಅಥವಾ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸಿ. ಹಸುವಿಗೆ ಆಹಾರ ನೀಡುವುದರಿಂದ ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ಪರಿಹಾರಗಳನ್ನು ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ. ಖಂಡಿತವಾಗಿಯೂ ಜೂನ್ 22ರಿಂದ
ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಜೂನ್ 22ರಂದು ಗ್ರಹಗಳ ರಾಜ ಸೂರ್ಯ ಮತ್ತು ವೈಭವದ ಅಧಿಪತಿ ಶುಕ್ರನ ನಕ್ಷತ್ರ ಬದಲಾವಣೆಯು ತುಲಾ, ಮಕರ ಮತ್ತು ಕುಂಭ ರಾಶಿಯವರ ಬದುಕನ್ನು ಹೇಗೆ ಹಸನು ಮಾಡಲಿದೆ ಎಂದು. ನಿಮ್ಮ ರಾಶಿಯು ಇದಾಗಿದ್ದರೆ ಈ ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕಠಿಣ ಪರಿಶ್ರಮ ಪಡಿ, ಯಶಸ್ಸು ನಿಮ್ಮದಾಗಲಿದೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇದೇ ರೀತಿಯ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಆ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಶುಭ ದಿನ.